ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲೆಮರೆಕಾಯಿಯಂತೆ ಸಾಕಷ್ಟು ಪ್ರವಾಸಿ ತಾಣಗಳಿವೆ. ಪ್ರಕೃತಿ ಮಾತೆಯೇ ನಿರ್ಮಿಸಿಕೊಂಡ ಪ್ರವಾಸಿ ತಾಣಗಳೇ ಅಧಿಕವಾಗಿದೆ. ಅಂತಹ ಪ್ರವಾಸಿ ತಾಣಗಳಲ್ಲಿ ಸಿದ್ದಾಪುರ ತಾಲೂಕಿನ ಕಾನ್ಸೂರು ಸಮೀಪದ ಆನೆಗುಂಡಿ ಎಂಬ ಪ್ರವಾಸಿ ತಾಣವೂ ಒಂದು. ಶಿರ್ಸಿ ಸಿದ್ದಾಪುರ ಭಾಗದ ಜೀವನದಿಯ ಅಘನಾಶಿನಿ ನದಿಯ ಸಂಗಮ ಸ್ಥಳ. ಅಘನಾಶಿನಿ ನದಿ ಎರಡು ಕಡೆ ಉಗಮವಾಯಿತೆಂದು ಇತಿಹಾಸವಿದೆ. ಒಂದು ಶಿರ್ಸಿಯ ಶಂಕರ ಹೊಂಡ ಎಂಬಲ್ಲಿ, ಮತ್ತೊಂದು ಶ್ರೀ ಕ್ಷೇತ್ರ ಮಂಜುಗುಣಿಯಲ್ಲಿ. ಇವೆರಡೂ ನದಿಗಳು ಆನೆಗುಂಡಿಯಲ್ಲಿ ಸಂಗಮಿಸಿ ಮುಂದೆ ಬೃಹತ್ ನದಿಯಾಗಿ ಹರಿದು ಕುಮಟಾದಲ್ಲಿ ಸಮುದ್ರ ಸೇರುತ್ತದೆ. ಸುಂದರ ಪರಿಸರದ ಪ್ರಶಾಂತ ವಾತಾವರಣ ಹೊಂದಿದೆ ಈ ಸ್ಥಳ ಆನೆಗುಂಡಿ. ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಈ ಪ್ರದೇಶವು ಬಿಳಗಿ, ಕರೂರು ಹಾಗೂ ಬಾಳೂರು ಈ ಮೂರು ರಾಜ್ಯ ಗಡಿ ಪ್ರದೇಶವು ಇದಾಗಿತ್ತು ಎಂಬುದು ವಿಶೇಷ. ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪರಿಸರ, ವಿವಿಧ ಆಕೃತಿಯಲ್ಲಿರುವ ಕಲ್ಲು ಬಂಡೆಗಳು, ಝುಳು ಝುಳು ಹರಿಯುವ ಜೀವನದಿ ಅಘನಾಶಿನಿ ಪ್ರವಾಸಿಗರ ಪಾಲಿಗೆ ಇದೊಂದು ಸುಂದರ ತಾಣ. ನವೆಂಬರ್ ತಿಂಗಳ ನಂತರ ಅಘನಾಶಿನಿ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದ್ದಂತೆ ದಿನನಿತ್ಯ ಪ್ರವಾಸಿಗರ ದಂಡೆ ಆನೆಗುಂಡಿಯತ್ತ ಹರಿದು ಬರುತ್ತದೆ. ನದಿಯಲ್ಲಿ ಮೀನಿನಂತೆ ಈಜಾಡಿ ನದಿಯ ದಡದಲ್ಲಿ ಊಟವನ್ನ ಮಾಡಿ ಸಂಜೆಯವರೆಗೂ ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಕಾಲ ಕಳೆಯುತ್ತಾರೆ. ಬೇಸಿಗೆಯ ರಜಾ ದಿನಗಳಲ್ಲಂತೂ ಈ ಪ್ರದೇಶ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿರುತ್ತದೆ. ಇಲ್ಲಿ ಅಪಾಯಕಾರಿ ಹಾಗೂ ಆಳವಾದ ನೀರಿನ ಗುಂಡಿಗಳಿವೆ. ನದಿಯಲ್ಲಿ ಈಜಾಡುವಾಗ ತುಸು ಜಾಗೃತಿ ವಹಿಸಬೇಕಷ್ಟೇ. ಸುಮಾರು 22 ವರ್ಷಗಳ ಹಿಂದೆ ಅದೇ ಪಕ್ಕದ ಊರಿನ ತಿರಲಗುಂಡಿಯ ಶ್ರೀಧರ್ ನಾಯ್ಕ್ ಎನ್ನುವ ಶಿಲ್ಪಿ ಒಂದು ಶಿವಲಿಂಗವನ್ನ ಕೆತ್ತಿ ಈ ಸ್ಥಳ ಮತ್ತಷ್ಟು ಪ್ರಸಿದ್ಧಿ ಪಡೆಯಲು ಕಾರಣರಾದರು. ನಂತರ ಆನೆಗುಂಡಿ ಕಿಲಾರ ಗ್ರಾಮಸ್ಥರು ಸೇರಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಕೂಡಲ ಸಂಗಮೇಶ್ವರ ಎಂದು ನಾಮಕರಣ ಮಾಡಿದರು. ಶಿವರಾತ್ರಿಯ ದಿನದಂದು ರುದ್ರಾಭಿಷೇಕ, ಸತ್ಯನಾರಾಯಣ ಪೂಜೆ ಮಾಡಿ ಜಾಗರಣೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಶಿವರಾತ್ರಿ ಮಾತ್ರವಲ್ಲದೆ ಕಾರ್ತೀಕ ಮಹೋತ್ಸವವೂ ಸಹ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ವಿಸ್ಮಯ ನ್ಯೂಸ್, ಶಿರ್ಸಿ.